ಅಂದ್ರೆ ತುಂಬಾ ಐಸಿಯುಗೆ ಅಡ್ಮಿಟ್ ಆಗಿದ್ರು. ನಮ್ಮ ಕಸಿನ್ ಸಿಸ್ಟರ್ ಮಗ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಮೈಸೂರಲ್ಲಿ ಅಡ್ಮಿಟ್ ಆದಾಗ ಬದುಕಲ್ಲ ಅಂತಾನು ಹೇಳಿದ್ರಂತೆ, ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ಹಾರ್ಟ್ ಅಲ್ಲಿ ಹೋಲಿತ್ತು ₹1 ಕಾಯಿನ್ ಅಷ್ಟು. ಅವಾಗ ಅವ್ರು ರಾಯರ್ನ ಧ್ಯಾನ ಮಾಡ್ಕೊಂಡೇ ಕೂತಿದ್ರಂತೆ, ನೀನೇ ಕಾಪಾಡ್ಬೇಕಂತ. 8 ಲಕ್ಷ ರೂಪಾಯಿ ಪೇ ಮಾಡೂನುವೆ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ಅವಾಗ ಅವ್ರು 8 ವಾರ ಸತತವಾಗಿ ಅವ್ರ ಮೊಮ್ಮಗ ಬದುಕ್ ಬಂದಕ್ಕೆ ಚೆನ್ನಾಗಿದ್ದಾನೆ. 1 ಇಯರ್ ಆಯ್ತು ಇದು ಇನ್ಸಿಡೆಂಟ್ ನಡೆದು. ಅವ್ರು ಪ್ರತಿ ವಾರ ಬರ್ತಿದ್ರು ನಮ್ಮ ಆಂಟಿ. ಅವರಿಂದ ನಾವ್ ಅಡ್ರೆಸ್ ತಿಳ್ಕೊಂಡು ನಮಗೂ ಒಳ್ಳೇದಾಗ್ಲಿ ಅಂತಾನೆ ಬಂದಿರೋದು. ಆಗಿದೆ ಸರ್, ಒಳ್ಳೇದಾಗ್ಲಿ, ಎಲ್ರಿಗೂ ಸಿಗ್ಲಿ, ಎಲ್ಲಾರ್ಗೂ ಸಿಗ್ಲಿ. ಈ ಕ್ಷೇತ್ರ ಇನ್ನೂ ಹೆಚ್ಚು ಮುಂದುವರಿಲಿ, ಅಭಿವೃದ್ಧಿ ಆಗ್ಲಿ ಅಂತ ನಾವು ಎಲ್ಲಾರು ನಮ್ದೊಂದು ಗುಂಪು, ನಾವು ಮೈಸೂರಿಂದ ಬಂದಿದೀವಿ. ಹೊನ್ನವ ಮಂತ್ರಾಲಯದ ಬಗ್ಗೆ ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ವಿ. ಎಲ್ಲ ಅದ್ರಲ್ಲಿ ಏನ್ ಕ್ಷೇತ್ರದಿಂದ ಏನೇನ್ ಅನುಕೂಲ ಆಗ್ತಾ ಇದೆ, ರಾಯರ ಭಕ್ತಿ ಎಷ್ಟಿದೆ ಅಂತ. ಎಲ್ರೂ ಸಹ ರಾಯರ ಭಕ್ತರೆ. ಅದರಿಂದ ಇವಾಗ ನಾವು ಬಂದು ನಮ್ದೇನೋ ಒಂದು ಕೋರಿಕೆ ಏನಿತ್ತು ಸಲ್ಲಿಸಿ ಹೋಗಿದೀವಿ. ಪವಾಡಗಳು ನಡೆದಿದೆ ಅಂತ ಒಂದು ಪ್ರತೀತಿ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಂದಿದೀವಿ ಸರ್.